ನಿಗೂಢ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ರಾಜು ತಾಳಿಕೋಟೆ ಕನ್ನಡದ ಪ್ರಸಿದ್ಧ ರಂಗಭೂಮಿ ಕಲಾವಿದ, ಹಾಸ್ಯ ನಟ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಕಲಿಯುಗದ ಕುಡುಕ ಎಂದೇ ಪ್ರಸಿದ್ಧರಾಗಿದ್ದ ರಾಜು ತಾಳಿಕೋಟೆಯ ಬದುಕಿನ ದಾರಿ ಹೇಗಿತ್ತು, ಅನುಭವಿಸಿದ ಕಷ್ಟಗಳೇನು, ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. 1964 ಡಿಸೆಂಬರ್ 18ರಂದು ರಾಜು ತಾಳಿಕೋಟೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ರಾಜೇಶ್ ಸಾಬ್ ಮಕ್ತುಮ್ ಸಾಬ್ ಎಂಕಂಚಿ. ತಂದೆ ಮಕ್ತುಮ್ ಸಾಬ್ ರಂಗಭೂಮಿ ಕಲಾವಿದರಾಗಿದ್ದರು. ತಾಯಿ ಮಾಬೂಬಿನ್ ಆರಂಭದಲ್ಲಿ ಶಿಕ್ಷಕಿಯಾಗಿದ್ದ ತಾಯಿ ನಂತರ ರಂಗಭೂಮಿಗೆ ಬಂದರು. ಈ ದಂಪತಿಗೆ 4 ಮಕ್ಕಳು. ಅದರಲ್ಲಿ ಕೊನೆಯವರಾಗಿ ಜನಿಸಿದ ರಾಜು ತಾಳಿಕೋಟೆ ಇವರಿಗೆ ಒಬ್ಬ ಅಣ್ಣ, 2 ಅಕ್ಕಂದರು. ಇವರದು ಬಡ ಕುಟುಂಬ, ಮುಸ್ಲಿಂ ಸಮುದಾಯ. ಅಂದ ಹಾಗೆ ರಾಜು ತಾಳಿಕೋಟೆಯ ತಂದೆ ಊರು ವಿಜಯಪುರದ ಎಂಕಂಚಿ, ತಾಯಿ ಊರು ತಾಳಿಕೋಟೆ. ರಾಜು ಹುಟ್ಟಿ ಬೆಳೆದಿದ್ದೆಲ್ಲ ತಾಳಿಕೋಟೆಯಲ್ಲಿ. ಹೀಗಾಗಿ ರಾಜು ತಾಳಿಕೋಟೆ ಅಂತ ಹೆಸರು ಬಂತು. 3ನೇ ತರಗತಿವರೆಗೆ ಮಠದಲ್ಲಿ ಶಿಕ್ಷಣ. ಚಿಕ್ಕವರಿದ್ದಾಗಲೇ ತಂದೆ ತಾಯಿ ನಿಧನ. ರಾಜು ತಾಳಿಕೋಟೆ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ತಾಳಿಕೋಟೆಯ ಶ್ರೀ ಕಾಸಗತ್ತೇಶ್ವರ ಮಠದಲ್ಲಿ. ತಂದೆ ತಾಯಿ ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ರಂಗಭೂಮಿಗೆ ಪ್ರವೇಶಿಸುವ ಅವಕಾಶ ಸಿಕ್ತು. ಶಾಲೆಗೆ ರಜೆ ಹಾಕಿ ಬಾಲ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ರು. ಆದರೆ 11 ವರ್ಷದ ಬಾಲಕನಾಗಿದ್ದಾಗ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದು ರಾಜು ತಾಳಿಕೋಟೆಯನ್ನು ಒಂದು ರೀತಿ ತಬ್ಬಲಿಯನ್ನಾಗಿ ಮಾಡ್ತು. ಯಾಕಂದರೆ ಅಣ್ಣ ಆಗಲೇ ನಾಟಕ ಕಂಪನಿಯಲ್ಲಿ ಸೆಟ್ಲಾಗಿದ್ದ, 2 ಅಕ್ಕಂದರಿಗೆ ಮದುವೆಯಾಗಿತ್ತು. ಹೀಗಾಗಿ ಬದುಕು ಕಟ್ಟಿಕೊಳ್ಳಲು ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ಕೆಲಸಕ್ಕೆ ಸೇರಿದ್ರು. ಆರಂಭದಲ್ಲಿ ಹೋಟೆಲ್ನಲ್ಲಿ ಕ್ಲೀನರ್ ಕೆಲಸ ಮಾಡಿದ ರಾಜು ತಾಳಿಕೋಟೆ ಬಳಿಕ ಲಾರಿ ಕ್ಲೀನರ್ ಆಗಿಯೂ ಕೂಡ ಕೆಲಸ ಮಾಡಿದ್ರು. ನಂತರ ತಂದೆ ತಾಯಿಯ ಹಾದಿಯಲ್ಲಿಯೇ ಸಾಗಬೇಕು ಅನಿಸ್ತು. ಹೀಗಾಗಿ ಮತ್ತೆ ರಂಗಭೂಮಿಗೆ ಬಂದರು. ಆದರೆ ಕಲಾವಿದನಾಗಿ ಅಲ್ಲ, ಬದಲಾಗಿ ನಾಟಕ ಕಂಪನಿಯೊಂದರ ಗೇಟ್ ಕೀಪರ್ ಆಗಿ. ಅಲ್ಲಿ ದಿನಕ್ಕೆ 2 ರೂಪಾಯಿ ಮತ್ತು 3 ಹೊತ್ತು ಊಟ ಸಿಗ್ತಿತ್ತು. ನಂತರ ಪರದೆ ಎಳೆಯುವ ಕೆಲಸ, ಸ್ವಿಚ್ ಬೋರ್ಡ್ ಕೆಲಸಗಳು ಸಿಕ್ಕವು. ಕೆಲ ಸಮಯದ ನಂತರ ಪ್ರಚಾರ ಕಲಾವಿದರಾದರು. ಕೊನೆಗೆ ಹಾಸ್ಯ ಕಲಾವಿದರಾಗಿ ರಂಗಭೂಮಿಯಲ್ಲಿ ಗುರುತಿಸಿಕೊಂಡ್ರು. ಮುಂದೆ ರಾಜು ತಾಳಿಕೋಟೆಯ ತಂದೆ ತಾಯಿ ನಡೆಸುತ್ತಿದ್ದ ನಾಟಕ ಸಂಸ್ಥೆ ನಿಂತು ಹೋಗಿತ್ತು. ಅಣ್ಣನ ಜೊತೆ ಸೇರಿ 1983ರಲ್ಲಿ ಅದಕ್ಕೆ ಮರುಜೀವ ಕೊಟ್ಟರು. ಆದರೆ ಪಾರ್ಟ್ನರ್ಶಿಪ್ನಲ್ಲಿ ಸಂಸ್ಥೆಯನ್ನು ನಡೆಸುವುದು ಕಷ್ಟ ಅಂತ ಹೇಳಿ ಬಳಿಕ ಹೊರಬಂದರು. ಈ ವೇಳೆ ಆ ಸಂಸ್ಥೆಗೆ ಮರುಜೀವ ನೀಡಲು ಮಾಡಿದ 95,000 ರೂಪಾಯಿ ಸಾಲವನ್ನು ರಾಜು ತಾಳಿಕೋಟೆಯ ತಲೆಗೆ ಕಟ್ಟಿದ್ರು. ಇದಾದ ನಂತರ ಬೇರೆ ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡಿ ಒಂದಷ್ಟು ದುಡ್ಡು ಮಾಡಿದರು. ಇವರಿಗೆ ಹೆಚ್ಚು ಹೆಸರು ತಂದು ಕೊಟ್ಟಿದ್ದು ಕಲಿಯುಗದ ಕುಡುಕ ಎಂಬ ನಾಟಕ. ಇದು ಹಿಟ್ಟಾದ ಬೆನ್ನಲ್ಲೇ ಬೆಂಗಳೂರಿಗೆ ಬಂದು ಆ ನಾಟಕದ ಆಡಿಯೋ ರೆಕಾರ್ಡ್ ಮಾಡಿ 18,000ಕ್ಕೆ ಮಾರಿದ್ರು. ಆ ಕ್ಯಾಸೆಟ್ಗಳು ಹೆಚ್ಚೆಚ್ಚು ಮಾರಾಟವಾದವು. ಇದಾದ ನಂತರ ರಂಗಭೂಮಿಯಲ್ಲಿಯೇ ಒಂದಷ್ಟು ವರ್ಷ ದುಡಿದು 1998ರಲ್ಲಿ ಶ್ರೀ ಗುರು ಕಾಸಗತ್ತೇಶ್ವರ ನಾಟ್ಯ ಸಂಘವನ್ನು ತಮ್ಮದೇ ಮಾಲೀಕತ್ವದಲ್ಲಿ ಆರಂಭಿಸಿದರು. ಮುಂದೆ ಜನರ ಅಭಿರುಚಿಗೆ ತಕ್ಕಂಥ ನಾಟಕಗಳನ್ನು ಮಾಡ್ತಾ ಹೋದರು. ಬರೀ ಕಲಾವಿದನಾಗಿ ಅಲ್ಲದೆ ನಾಟಕ ಬರೆಯೋದೆಲ್ಲ ಮಾಡಿದರು. ಇದನ್ನು ನೋಡಿ ಕೆಲವು ಜನ ಖುಷಿ ಪಟ್ಟರೆ, ಇನ್ನೂ ಕೆಲವು ಜನ ಇವರ ಯಶಸ್ಸು ಕಂಡು ಸಮಸ್ಯೆ ಮಾಡಿದವರು ತುಂಬ ಜನರಿದ್ದರು. 2002ರಲ್ಲಿ ಕನ್ನಡ ಚಿತ್ರರಂಗ ಪ್ರವೇಶ. ಇಂಥ ರಾಜು ತಾಳಿಕೋಟೆಯನ್ನ ಹೆಂಡತಿ ಅಂದ್ರೆ ಹೆಂಡತಿ ಸಿನಿಮಾಗೆ ಆಯ್ಕೆ ಮಾಡಿದ್ರು ನಿರ್ದೇಶಕ ಆನಂದ್ ಪಿ ರಾಜ್. ಬೆಂಗಳೂರಿಗೆ ಬಂದು ಶೂಟಿಂಗ್ ಮುಗಿಸಿ ಹೋದ್ರು. ಬಟ್ ಈ ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲೇ 2002ರಲ್ಲಿ ತೆರೆ ಕಂಡ ಪಂಜಾಬಿ ಹೌಸ್ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರು. ಮುಂದೆ ಇದಾದ ನಂತರ ಯೋಗರಾಜ್ ಭಟ್ರು ರಾಜು ತಾಳಿಕೋಟೆಯನ್ನ ಕಾಲ್ ಮಾಡಿ ಮನಸಾರೆ ಸಿನಿಮಾದ ಆಫರ್ ಕೊಟ್ಟರು. ಆಗ ನಾಟಕಗಳಲ್ಲಿ ಬ್ಯುಸಿಯಾಗಿದ್ದ ರಾಜು ತಾಳಿಕೋಟೆ ಬರೋದು ಲೇಟ್ ಆಗುತ್ತೆ, ಬೇರೆಯವರನ್ನ ಹಾಕೊಂಡು ಮಾಡೋದಾದ್ರೆ ಮಾಡಿ ಅಂದ್ರು. ಆದರೆ ಯೋಗರಾಜ್ ಭಟ್ರು ಕೇಳಲೇ ಇಲ್ಲ. ನಿಮಗಂತಾನೆ ಕತೆ ಮಾಡಿದ್ದು, ನೀವು ಯಾವಾಗ ಅಂತೀರಾ ಆವಾಗಲೇ ಮಾಡೋದು ಅಂದ್ರು. ಅದರಂತೆ ಮನಸಾರೆ ಸಿನಿಮಾದಲ್ಲೂ ನಡೆಸಿದ್ರು. ಇದು ದೊಡ್ಡ ಬ್ರೇಕ್ ಕೊಡ್ತು. ಇದಾದ ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಹಾಸ್ಯ ಮತ್ತು ವಿಲನ್ ಪಾತ್ರಗಳ ಮೂಲಕ ಕನ್ನಡಿಗರ ಮನೆ ಮಾತಾದ್ರು. ಆದರೆ ತಾವು ನಡೆಸಿದ ಸಿನಿಮಾವನ್ನ ಯಾವತ್ತೂ ನೋಡ್ತಿರಲಿಲ್ಲ. ಇದಕ್ಕೆ ಕಾರಣ ಈ ನಾಟಕ ಮೇಲಿನ ಪ್ರೀತಿ ಅನ್ನೋದು ರಾಜು ತಾಳಿಕೋಟೆ ಅವರ ಮಾತು. 2013ರ ಚುನಾವಣೆಗೆ ಸ್ಪರ್ಧೆ, ಸೋಲು. ನಾಟಕ ಸಿನಿಮಾ ಅಂತ ಇದ್ದ ರಾಜು ತಾಳಿಕೋಟೆ 2013ರಲ್ಲಿ ವಿಧಾನಸಭೆ ಚುನಾವಣೆಗೆ ನಿಲ್ಲಲು ತೀರ್ಮಾನ ಮಾಡ್ತಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಕ್ಷೇತ್ರದಿಂದ BSR ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಆದರೆ ಕಡಿಮೆ ಓಟ್ ತಗೊಂಡು ಸೋತಿದ್ರು. 2015-16ರ ಬಳಿಕ ಸಿನಿಮಾ ಅವಕಾಶಗಳು ಕೂಡ ಕಡಿಮೆಯಾದವು. ಇದಕ್ಕೆ ಕಾರಣ ಹೇಳಿದ ರಾಜು ತಾಳಿಕೋಟೆ, ನಮ್ಮೂರಿಂದ ಬೆಂಗಳೂರು ಸುಮಾರು 500ರಿಂದ 600 ಕಿಲೋಮೀಟರ್ ದೂರದ ಪ್ರಯಾಣ. ಹೀಗಾಗಿ ತಾನೇ ಚಿತ್ರರಂಗದಿಂದ ಅಂತರ ಕಾಯ್ದುಕೊಂಡೆ ಅಂತ ಹೇಳ್ಕೊಂಡಿದ್ದುಂಟು. ಸಿನಿಮಾ ಮತ್ತು ರಂಗಭೂಮಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಆಧರಿಸಿ 2017ರಲ್ಲಿ
ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ. 2019ರಲ್ಲಿ ಬಿಗ್ ಬಾಸ್ ಸೀಸನ್ 7ರ ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡ್ರು. ಸುಮಾರು 10 ವಾರ ಮನೆಯೊಳಗೆ ಇರ್ತಾರೆ. ಇದಾದ ನಂತರ ರಾಜಾರಾಣಿ ಶೋನ ಸೀಸನ್ 3ರಲ್ಲಿ ಕಾಣಿಸ್ಕೊಂಡ್ರು. 2025ರಲ್ಲಿ ನಿಧನ, ನಿರ್ಲಕ್ಷ್ಯವೇ ಕಾರಣ. ಇಂಥ ರಾಜು ತಾಳಿಕೋಟೆ 2025 ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾವೊಂದರ ಶೂಟಿಂಗ್ ಆಗಿ ಉಡುಪಿಗೆ ಹೋಗಿದ್ರು. ಶೂಟಿಂಗ್ ಮುಗಿಸಿ ರೂಮ್ನಲ್ಲಿ ಮಲಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡಿತು. ತಕ್ಷಣ ಪಕ್ಕದ ರೂಮಿನಲ್ಲಿದ್ದ ಶೈನ್ ಶೆಟ್ಟಿ ಮತ್ತಿತರರು ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದ್ರು. ರಾಜು ತಾಳಿಕೋಟೆ ಅವರ ಹಾರ್ಟ್ನಲ್ಲಿ ಬ್ಲಾಕೇಜ್ ಇತ್ತಂತೆ. ಸ್ಟಂಟ್ ಆಗಬೇಕು ಅಂತ 4 ತಿಂಗಳ ಹಿಂದೆಯೇ ವೈದ್ಯರು ಸೂಚಿಸಿದ್ರು. ಆದರೆ ಅದನ್ನ ಹಾಕ್ಸಿರ್ಲಿಲ್ವಂತೆ. ಇನ್ನು ರಾಜು ತಾಳಿಕೋಟೆ ಡ್ರಿಂಕ್ ಮತ್ತು ಸ್ಮೋಕ್ ಕೂಡ ಬಹಳ ಮಾಡ್ತಿದ್ರು. ಇದು ಕೂಡ ಅವರ ಸಾವಿಗೆ ಕಾರಣವಾಗಿರಬಹುದು. ರಾಜು ತಾಳಿಕೋಟೆಗೆ 2 ಪತ್ನಿಯರು, ಇಬ್ಬರ ಹೆಸರು ಕೂಡ ಪ್ರೇಮ. ಇವರು ರಂಗಭೂಮಿ ಕಲಾವಿದೆಯಾಗಿದ್ದಾರೆ. ಮೊದಲ ಪತ್ನಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ರಾಜು ತಾಳಿಕೋಟೆಯ 2ನೇ ಪತ್ನಿಗೆ 2 ಹೆಣ್ಣು ಮಕ್ಕಳು ಇದ್ದಾರೆ. ಇಷ್ಟು ಕೂಡ ರಾಜು ತಾಳಿಕೋಟೆ ಅವರ ಒಂದಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ ಅಂತ ಅನ್ಕೋತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.